ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1016 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5ನೇ ಡಿಸೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕೆಂಪು ಸಮುದ್ರದ ಕರಾವಳಿಯಲ್ಲಿ ಆಫ್ರಿಕಾದ ಪ್ರದೇಶದಲ್ಲಿ ತನ್ನ ಮೊದಲ ನೌಕಾನೆಲೆಯನ್ನು ಸ್ಥಾಪಿಸಲು ರಷ್ಯಾಕ್ಕೆ ಅವಕಾಶ ನೀಡುವ ಒಪ್ಪಂದವನ್ನು ಯಾವ ದೇಶ ಅಂತಿಮಗೊಳಿಸಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಫೈನಲೈಸ್ಡ್ ಆನ್ ಅಗ್ರಿಮೆಂಟ್ ಅಲೋವಿಂಗ್ ರಷ್ಯಾ ಟು ಎಸ್ಟಾಬ್ಲಿಷ್ ಇಟ್ಸ್ ಫಸ್ಟ್ ಎವರ್ ನೇವಲ್ ಬೇಸ್ ಇನ್ ಆಫ್ರಿಕಾ ಆನ್ ದಿ ರೆಡ್ ಸಿ ಕೋಸ್ಟ್. ಸೊ ಈ ಒಂದು ಕೆಂಪು ಸಮುದ್ರ ಅಂತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರೇಡ್ ಅಥವಾ ವ್ಯಾಪಾರದ ಸಲುವಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜಲ ಸಂಪರ್ಕ ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮಾರ್ಗದಲ್ಲಿ ಸಾಕಷ್ಟು ಸಂಘರ್ಷಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ವೇರಿಯಸ್ ಕಂಟ್ರೀಸ್ಗಳು ಅಲ್ಲಿರ್ತಕ್ಕಂಥ ಗಲ್ಫ್ ನೇಷನ್ಸ್ ಆಗಿರ್ಬೋದು, USA ಆಗಿರ್ಬೋದು, ಚೈನಾ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹೌತಿ ಬಂಡುಕೋರರಾಗಿರ್ಬೋದು, ಇಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಹೊಸದಾಗಿ ಇನ್ನೊಂದು ರಾಷ್ಟ್ರ ಸೇರ್ಕೊಳ್ತಾ ಇದೆ. ಅದು ಯಾವುದು ಅಂದರೆ ರಷ್ಯಾ ಕೂಡ ತನ್ನ ನೌಕಾನೆಲೆಯನ್ನು ಸ್ಥಾಪಿಸ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗಿದ್ರೆ ಯಾವ ರಾಷ್ಟ್ರ ರಷ್ಯಾಗೆ ಈ ಒಂದು ನೌಕಾನೆಲೆಯನ್ನು ಸ್ಥಾಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಡಾನ್ ರಾಷ್ಟ್ರ ರಷ್ಯಾ ತನ್ನ ನೇವಲ್ ಬೇಸ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಸೊ ರೆಡ್ ಸೀನ ಪಕ್ಕದಲ್ಲಿ ಅವಕಾಶವನ್ನ ಮಾಡಿಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ರೆಡ್ ಸಿ ಅಂತಕ್ಕಂಥದ್ದು ತುಂಬಾ ಹಾಟ್ ಫೇವರೆಟ್ ಟಾಪಿಕ್ ಆಗಿರುತ್ತೆ. ಸೊ ಇದರ ಮೇಲೆ ಪ್ರಶ್ನೆಗಳು ತುಂಬಾ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಸೊ ಅದರ ನೈಬರಿಂಗ್ ಕಂಟ್ರೀಸ್ ಯಾವ್ದು ಇರುತ್ತೆ, ಆಫ್ರಿಕನ್ ಸೈಡ್ ಯಾವ್ದಿರುತ್ತೆ, ಏಷ್ಯನ್ ಸೈಡ್ ಯಾವ್ದಿರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಕೊಲ್ಲಿಗಳು ಯಾವ್ದ್ಯಾವುದು, ಎಲ್ಲದರ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ದಿ ಕರೆಂಟ್ ಅಪ್ಡೇಟ್ ಏನು ಅಂದ್ರೆ, ಸೊ ಇದು ಆಫ್ರಿಕಾ ಮ್ಯಾಪ್ ಅನ್ನ ನೀವು ಇಲ್ಲೇನು ನೋಡ್ತಾ ಇದ್ದೀರಾ. ಸೊ ಈ ಒಂದು ಆಫ್ರಿಕನ್ ಮ್ಯಾಪ್ ನ ಈ ಭಾಗದಲ್ಲಿ ನಾವು ಸುಡಾನ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಸುಡಾನ್ ರಾಷ್ಟ್ರ ನೇರವಾಗಿ ರೆಡ್ ಸಿ, ಸೊ ಇಲ್ಲಿ ನೀವು ಕೆಂಪು ಸಮುದ್ರವನ್ನ ನೋಡಬಹುದಾಗಿರುತ್ತೆ. ಸೊ ಕೆಂಪು ಸಮುದ್ರದೊಂದಿಗೆ ನೇರವಾಗಿ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಸುಡಾನ್ ರಾಷ್ಟ್ರ ಏನಿದೆ, ಸೊ ಈ ಒಂದು ಸುಡಾನ್ ರಾಷ್ಟ್ರ ರಷ್ಯಾ ರಾಷ್ಟ್ರಕ್ಕೆ ತನ್ನ ನೌಕಾನೆಲೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ. ಸೊ ರೆಡ್ ಸಿ ಮೇಲೆ ನೀವು ನೋಡಬಹುದಾಗಿರುತ್ತೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಕೂಡ ಹಾದು ಹೋಗ್ತಕ್ಕಂಥ, ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೂಡ ಹಾದು ಹೋಗ್ತಕ್ಕಂಥ ಒಂದು ಸಿ ಆಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಸುಡಾನ್ ಎಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇದೆ, ಸೊ ಅದನ್ನ ಸ್ಟಡಿ ಮಾಡಲಿಕ್ಕೆ ನಾನು ಇನ್ನೊಂದು ಮ್ಯಾಪ್ ಅನ್ನ ತಗೊಂಡಿದ್ದೇನೆ. ಇಲ್ಲಿ ಸುಡಾನ್ ಮ್ಯಾಪ್ ಅನ್ನ ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ಇಲ್ಲಿ ರೆಡ್ ಸಿ ಹಿಲ್ಸ್ ಅಂತ ಬರುತ್ತೆ. ಸೊ ಕೆಂಪು ಸಮುದ್ರದ ಬೆಟ್ಟಗಳು ಅಂತ ಬರುತ್ತೆ. ಇದು ಸುಡಾನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೆಟ್ಟಗಳಾಗಿರುತ್ತೆ. ಸೊ ಅದೇ ಭಾಗದಲ್ಲಿ ಪೋರ್ಟ್ ಸುಡಾನ್ ಅಂತ ಇದೆ. ಸೊ ಈ ಪೋರ್ಟ್ ಸುಡಾನ್ ನಲ್ಲಿ ಈಗ ರಷ್ಯಾ ರಾಷ್ಟ್ರ ತನ್ನ ನೌಕಾನೆಲೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಅವಕಾಶವನ್ನ ಸೊ ಈ ಒಂದು ಸುಡಾನ್ ರಾಷ್ಟ್ರ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ರೆಡ್ ಸಿ ಮ್ಯಾಪ್ ಅನ್ನ ಕಂಪ್ಲೀಟ್ ಆಗಿ ನಾವು ಸ್ಟಡಿ ಮಾಡೋದಾದ್ರೆ, ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ರೆಡ್ ಸಿ. ಈ ಕಡೆಗೆ ನಾವು ಆಫ್ರಿಕನ್ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ, ಈ ಕಡೆಗೆ ನಾವು ಏಷ್ಯನ್ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ಆಫ್ರಿಕನ್ ಸೈಡ್ ಬಂದಾಗ ನಾವು ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಜಿಬೋಟಿ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ. ಸೊ ಈ ಕಡೆ ನಾವು ಏಷ್ಯನ್ ಸೈಡ್ ಬಂದಾಗ ಸೊ ಯು ಕ್ಯಾನ್ ಸಿ ಯೆಮೆನ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ, ಸೌದಿ ಅರೇಬಿಯಾ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಜೋರ್ಡಾನ್ ಮತ್ತೆ ಇಸ್ರೇಲ್ ಸೊ ಕಂಪ್ಲೀಟ್ ಆಗಿ ರೆಡ್ ಸಿ ಅನ್ನ ಬಾರ್ಡರ್ ಅನ್ನ ಟಚ್ ಮಾಡೋದಿಲ್ಲ. ಒಂದೊಂದು ಸ್ಮಾಲ್ ಪಾಯಿಂಟ್ ಅಲ್ಲಿ ಇವು ಕೂಡ ಕೆಂಪು ಸಮುದ್ರವನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಒಟ್ಟು 8 ರಾಷ್ಟ್ರಗಳು ಕೆಂಪು ಸಮುದ್ರದೊಂದಿಗೆ ತನ್ನ ಗಡಿಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ 2 ಸ್ಮಾಲ್ ಸ್ಟ್ರೀಮ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಆಫ್ ಸುಯೇಜ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಸುಯೇಜ್ ಕೊಲ್ಲಿ ಏನಿದೆ ಇದು ಕೆಂಪು ಸಮುದ್ರವನ್ನ ಇಲ್ಲಿ ಬರ್ತಕ್ಕಂಥ ಮೆಡಿಟರೇನಿಯನ್ ಸಿ ಅಥವಾ ಮೆಡಿಟರೇನಿಯನ್ ಸಮುದ್ರಕ್ಕೆ ಯಾವುದು ಕನೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ನಮಗೆ ಸುಯೇಜ್ ಕ್ಯಾನಲ್ ಅಂತ ಗೊತ್ತಿರಬೇಕಾಗಿರುತ್ತೆ.
ಆಗಿರುತ್ತೆ. ಅಂಡ್ ರಿಮೆಂಬರ್ ದಿಸ್ ಸಿಯೇಜ್ ಕೆನಾಲ್ ಅಂತಕ್ಕಂಥದ್ದು ನ್ಯಾಚುರಲಿ ಫಾರ್ಮೇಶನ್ ಆಗಿರ್ತಕ್ಕಂಥದ್ದಲ್ಲ, ಇದೊಂದು ಮ್ಯಾನ್ ಮೇಡ್ ಕೆನಾಲ್ ಆಗಿರುತ್ತೆ, ಅಂದ್ರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ಒಂದು ಕೆನಾಲ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಡೆ ಇರ್ತಕ್ಕಂಥದ್ದನ್ನ ನಾವು ಗಲ್ಫ್ ಆಫ್ ಅಕ್ವಾಬಾ ಅಂತ ಕರಿತೇವೆ. ಸೊ ಗಲ್ಫ್ ಆಫ್ ಅಕ್ವಾಬಾ ಅಂತಕ್ಕಂಥದ್ದು ಜೋರ್ಡಾನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೆಂಪು ಸೀನಾ ಅಥವಾ ರೆಡ್ ಸೀನಾ ಒಂದು ಕೊಲ್ಲಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ನಮಗೆ ಈ ಬಾರ್ಡರ್ ನೇಷನ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಇನ್ನು ಹೌತೀಸ್ ರೆಬಲ್ಸ್ ಅಂತ ಹೇಳಿದ್ದೆ, ಈ ಹೌತೀಸ್ ಬಂಡುಕೋರರು ಇರ್ತಕ್ಕಂಥದ್ದು ಯೆಮೆನ್ ರಾಷ್ಟ್ರದಲ್ಲಿ. ಸೊ ಯೆಮೆನ್ ರಾಷ್ಟ್ರದಲ್ಲಿರ್ತಕ್ಕಂಥ ಈ ಹೌತೀಸ್ ಬಂಡುಕೋರರಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಇರಾನ್ ರಾಷ್ಟ್ರ ಅವರಿಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಅವರಿಗೆ ಬೇಕಾಗಿರ್ತಕ್ಕಂಥ ಮಿಲಿಟರಿ ತರಬೇತಿ ಆಗಿರ್ಬೋದು, ಮಿಲಿಟರಿ ಸಲಕರಣೆಗಳಾಗಿರ್ಬೋದು ಎಲ್ಲ ಕೂಡ ಇರಾನ್ನ ವತಿಯಿಂದ ಅವರಿಗೆ ಸಪ್ಲೈ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಹೌತಿ ಬಂಡುಕೋರರು ಯೆಮೆನ್ನ ಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರೆಡ್ ಸಿ ಏನನ್ನ ಕನೆಕ್ಟ್ ಮಾಡುತ್ತೆ? ರೆಡ್ ಸಿ ಏನನ್ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಗಲ್ಫ್ ಆಫ್ ಈಡನ್ ನ ಕನೆಕ್ಟ್ ಮಾಡುತ್ತೆ. ಈ ಗಲ್ಫ್ ಆಫ್ ಈಡನ್ ಫರ್ದರ್ ನಮ್ಮ ಅರೇಬಿಯನ್ ಸಿ ಅನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರೆಡ್ ಸಿ ಮತ್ತೆ ಗಲ್ಫ್ ಆಫ್ ಈಡನ್ ಮಧ್ಯದಲ್ಲಿ ಒಂದು ಸ್ಮಾಲ್ ಚೋಕ್ ಪಾಯಿಂಟ್ ಬರುತ್ತೆ. ಆ ಚೋಕ್ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬಾಬ್ ಅಲ್ ಮಂಡೇಬ್ ಸ್ಟ್ರೇಟ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಬಾಬ್ ಅಲ್ ಮಂಡೇಬ್ ಸ್ಟ್ರೇಟ್ ಅಂತಕ್ಕಂಥದ್ದು ರೆಡ್ ಸಿ ಮತ್ತೆ ಗಲ್ಫ್ ಆಫ್ ಈಡನ್ ನ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಬಾಬ್ ಅಲ್ ಮಂಡೇಬ್ ಏನಿದೆ ಎರಿಟ್ರಿಯಾ, ಡಿಬೋಟಿ ಮತ್ತೆ ಯೆಮೆನ್ನ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಕೊಲ್ಲಿ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಕೆಂಪು ಸಮುದ್ರದ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಈಗ ಸುಡಾನ್ ರಾಷ್ಟ್ರ ಏನಿದೆ ಇದು ರಷ್ಯಾ ರಾಷ್ಟ್ರಕ್ಕೆ ತನ್ನ ನೌಕಾ ನೆಲೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಸುಡಾನ್ ಹ್ಯಾಸ್ ಅಲೋಡ್ ರಷ್ಯಾ ಟು ಎಸ್ಟಾಬ್ಲಿಷ್ ಇಟ್ಸ್ ಫಸ್ಟ್ ಎವರ್ ನೇವಲ್ ಬೇಸ್. ಅಂದ್ರೆ ಇಲ್ಲಿಯವರೆಗೂ ಯಾವುದೇ ನೇವಲ್ ಬೇಸ್ ಅಂತಕ್ಕಂಥದ್ದು ರಷ್ಯಾದ ವತಿಯಿಂದ ಆಫ್ರಿಕಾದಲ್ಲಿ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ರಷ್ಯಾದವರು ತಮ್ಮ ನೌಕಾ ನೆಲೆಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಆನ್ ದ ರೆಡ್ ಸಿ ಕೋಸ್ಟ್ ಅಟ್ ಪೋರ್ಟ್ ಸುಡಾನ್. ನಾವು ಮ್ಯಾಪ್ ಅಲ್ಲಿ ಇದನ್ನ ಆಲ್ರೆಡಿ ನೋಡಿದ್ದೇವೆ. ಈ ಪೋರ್ಟ್ ಸುಡಾನ್ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ, ಸೊ ಆ ಭಾಗದಲ್ಲಿ ತನ್ನ ಮೊಟ್ಟ ಮೊದಲ ನೌಕಾ ನೆಲೆಯನ್ನ ರಷ್ಯಾ ಈಗ ಸ್ಥಾಪನೆ ಮಾಡ್ತಾ ಇದೆ. ಸೊ ದಿಸ್ ಗಿವ್ಸ್ ಮಾಸ್ಕೋ ಅಂದ್ರೆ ರಷ್ಯಾ. ಸೊ ರಷ್ಯಾ ಸ್ಟ್ರಾಟಜಿಕ್ ಫುಟ್ ಹೋಲ್ಡ್ ಇನ್ ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಕ್ರಿಟಿಕಲ್ ಮ್ಯಾರಿಟೈಮ್ ಟ್ರೇಡ್ ರೂಟ್. ಸೊ ಇದು ಪ್ರಪಂಚದಲ್ಲಿಯೇ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಕಡಲ ವ್ಯಾಪಾರ ಮಾರ್ಗವಾಗಿರುತ್ತೆ. ಸೊ ಏಷ್ಯಾನ ಯುರೋಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಮುಖ ವ್ಯಾಪಾರ ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮಾರ್ಗದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸಲಿಕ್ಕೆ ರಷ್ಯಾಗೆ ಇದೊಂದು ಅವಕಾಶವಾಗಿ ನಾವಿದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ರಷ್ಯಾ ಕ್ಯಾನ್ ಸ್ಟೇಷನ್ ಅಪ್ ಟು 300 ಮಿಲಿಟರಿ ಪರ್ಸನಲ್. ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸ್ಥಳದಲ್ಲಿ 300 ಜನ ಮಿಲಿಟರಿ ಅವರನ್ನ ಅವರು ಅಲಾಟ್ ಮಾಡಬಹುದಾಗಿರುತ್ತೆ. 4 ವಾರ್ಶಿಪ್ಸ್ ಅಂದ್ರೆ 4 ಯುದ್ಧ ನೌಕೆಗಳನ್ನ, ಹಡಗುಗಳನ್ನ ಅವರು ಅಲ್ಲಿ ಇಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ನ್ಯೂಕ್ಲಿಯರ್ ಪವರ್ಡ್ ವೆಸಲ್ಸ್ ಅಂದ್ರೆ ಈ ಪರಮಾಣು ಚಾಲಿತವಾಗಿರ್ತಕ್ಕಂಥ ಒಂದು ಹಡಗುಗಳನ್ನ ಕೂಡ ಆ ಒಂದು ಪ್ರದೇಶದಲ್ಲಿ ಅವರು ಡೆಪ್ಲಾಯ್ ಮಾಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರದೇಶವನ್ನ ಅವರಿಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಸುಡಾನ್ಗೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ? ಸುಡಾನ್ಗೆ ಇನ್ ರಿಟರ್ನ್ ವಾಟ್ ಈಸ್ ದ ಬೆನಿಫಿಟ್ ಅಂತ ನಾವು ನೋಡೋದಾದ್ರೆ, ಸುಡಾನ್ ರಿಪೋರ್ಟೆಡ್ಲಿ ಆಫರ್ಡ್ ದ ಬೇಸ್ ಅಂಡ್ ಮೈನಿಂಗ್ ಕನ್ಸೆಷನ್. ಸೊ ಸುಡಾನ್ಗೆ ಆ ಮೈನಿಂಗ್ ಅಥವಾ ಗಣಿಗಾರಿಕೆ ಮಾಡುವುದರಲ್ಲಿ ತನಗೆ ರಿಯಾಯಿತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ರಿಟರ್ನ್ ಇವರು ರಷ್ಯಾಗೆ ಆ ಒಂದು ನೌಕಾಪಡೆಯನ್ನ ಅಥವಾ ನೌಕಾ ನೆಲೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಸ್ಥಳಾವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಈಗ ನಾವು ಜಿಯೋ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಅನ್ನ ನಾವಿಲ್ಲಿ ಸ್ಟಡಿ ಮಾಡೋದಾದ್ರೆ, ಅಂದ್ರೆ ರಷ್ಯಾ ಇವಾಗ ಹೊಸದಾಗಿ ಆ ಪ್ಲೇಸ್ಗೆ ಎಂಟರ್ ಆಗೋ ಕಾರಣದಿಂದ ಫ್ಯೂಚರ್ ಅಲ್ಲಿ ಏನೇನು ಆಗಬಹುದು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ರೆಡ್ ಸಿ ಈಸ್ ಆಲ್ರೆಡಿ ಕಂಟೆಸ್ಟೆಡ್ ಬೈ ಪವರ್ಸ್. ಅಂದ್ರೆ ಆಲ್ರೆಡಿ ಬೇರೆ ರಾಷ್ಟ್ರಗಳು ತಮ್ಮ ಪ್ರಾಬಲ್ಯವನ್ನ ಸೃಷ್ಟಿಸಲಿಕ್ಕೆ ನಿರಂತರವಾಗಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ US, ಅದ್ರ ಜೊತೆಗೆ ಚೈನಾ ಮತ್ತೆ ಅಲ್ಲಿರ್ತಕ್ಕಂಥ ಗಲ್ಫ್ ರಾಷ್ಟ್ರಗಳೇನಿರ್ತವೆ, ಸೊ ನಿರಂತರವಾಗಿ ತನ್ನ ಪ್ರಾಬಲ್ಯವನ್ನ ತೋರಿಸ್ತಾ ಇದ್ದಾವೆ. ಸೊ ನಾವು ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಫಿಸಿಕಲಿ ಅಥವಾ ಜಿಯೋಗ್ರಫಿಕಲಿ ಅಲ್ಲೇ ಇರುವುದರಿಂದ ಡೆಫಿನೆಟ್ಲಿ ಅವರು ತಮ್ಮ ಪ್ರಾಬಲ್ಯವನ್ನು ತೋರಿಸಬಹುದಾಗಿರುತ್ತೆ. US ಮತ್ತೆ ಚೈನಾ ಯಾವ ರೀತಿ ತಮ್ಮ ಪ್ರಾಬಲ್ಯವನ್ನು ತೋರಿಸ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ USA ಏನು ಮಾಡ್ತಾ ಇದೆ ಅಂದರೆ, ಇಲ್ಲಿ ನಾವು ಜಿಬೋಟಿ ಅಂತಕ್ಕಂಥ ಒಂದು ಕಂಟ್ರಿಯನ್ನು ನಾವು ನೋಡಿದ್ದೇವೆ.
ಸೊ ಜಿಬೋಟಿ ಅಂತಕ್ಕಂಥ ಕಂಟ್ರಿ ಕೂಡ ಸೊ ರೆಡ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಜಿಬೋಟಿಯಲ್ಲಿ ಏನೋ ಅಮೆರಿಕಾದವರು ಒಂದು ಮಿಲಿಟರಿ ಕ್ಯಾಂಪ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ಕ್ಯಾಂಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಂಪ್ ಲೆಮೋರಿಯರ್ ಅಂತ ಕರಿತೇವೆ. ಸೊ ಇದಕ್ಕಿಂತ ಮೇಲೆ ಜಿಬೋಟಿಗೆ ಸಂಬಂಧಪಟ್ಟಂತೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರುತ್ತೆ. ಸೊ ಅದರ ಕೆಳಗಡೆ ಅಮೆರಿಕಾದವರು ಕ್ಯಾಂಪ್ ಲೆಮೋರಿಯರ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಅಮೆರಿಕಾದವರು ಈ ಒಂದು ಭಾಗದಲ್ಲಿ ತಮ್ಮ ರಾಷ್ಟ್ರದ ಹಡಗುಗಳಿಗೆ ಪ್ರೊಟೆಕ್ಷನ್ ನ ಕೊಡುವ ಸಲುವಾಗಿ ತಮ್ಮ ಮಿಲಿಟರಿ ಕ್ಯಾಂಪ್ ಅನ್ನ ಅಲ್ಲಿ ಮಾಡಿರ್ತಾರೆ. ಸೊ ಚೈನಾದವರು ಕೂಡ ತಮ್ಮ ಮಿಲಿಟರಿ ಕ್ಯಾಂಪ್ ಅನ್ನ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಚೈನಾಗೆ ಸಂಬಂಧಪಟ್ಟಂತೆ ನಮಗೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಗೊತ್ತಿರುತ್ತೆ. ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಆ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ರೆಡ್ ಸಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪೋರ್ಟ್ಸ್ಗಳು ಅಥವಾ ಬಂದರುಗಳೇನಿರ್ತವೆ, ಸೊ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಫಂಡ್ ಮಾಡುವ ಮುಖಾಂತರ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಚೀನಾ ರಾಷ್ಟ್ರ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಇದಕ್ಕೆ ಹೊಸದಾಗಿ ಆಡ್ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ರಷ್ಯಾ ಕೂಡ ಇದಕ್ಕೆ ಆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ USA ಮತ್ತೆ ರಷ್ಯಾ ಇವೆರಡು ಕೂಡ ಟ್ರೇಡ್ ಎನಿಮೀಸ್ ಆಗಿರ್ತವೆ, ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎನಿಮಿ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಕಾರಣದಿಂದ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಸಂಘರ್ಷಗಳನ್ನ ನಾವು ಭವಿಷ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಕ್ಯಾಂಪ್ ಲೆಮೋನಿಯರ್ ಅಂತ ಹೇಳ್ತೇವೆ, ಇದು US ಗೆ ಸೇರಿರ್ತಕ್ಕಂಥ ಒಂದು ಮಿಲಿಟರಿ ಕ್ಯಾಂಪ್ ಆಗಿರುತ್ತೆ. ಸೊ ಅವರು ಈ ಬಾಬ್ ಎಲ್ ಮಂಡೇಬ್ ಸ್ಟ್ರೀಟ್ ಏನಿರುತ್ತೆ ಮತ್ತೆ ರೆಡ್ ಸಿ ಏನಿರುತ್ತೆ, ಸೊ ಇಲ್ಲಿ ಮೂವ್ ಆಗ್ತಕ್ಕಂಥ ವೆಸಲ್ಸ್ ಏನಿರುತ್ತೆ ಆ ಶಿಪ್ಪಿಂಗ್ ಲೈನ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಸೊ ಅಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಅದರ ಜೊತೆಗೆ ಚೈನಾ ಕೂಡ ಸೊ ಅಲ್ಲಿ ತನ್ನ ಮಿಲಿಟರಿ ಬೇಸ್ ಅನ್ನ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಅದರ ಜೊತೆಗೆ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಮುಖಾಂತರ ಸೊ ಹೆಚ್ಚಿನ ಪ್ರಾಬಲ್ಯವನ್ನ ಸಾಧಿಸ್ತಕ್ಕಂಥ ಪ್ರಯತ್ನಗಳನ್ನ ಚೈನಾ ಕೂಡ ಮಾಡ್ತಾ ಇದೆ. ಸೊ ಈಗ ಗ್ಲೋಬಲ್ ಟ್ರೇಡ್ ಅಥವಾ ಜಾಗತಿಕ ವ್ಯಾಪಾರವನ್ನ ನಾವು ತೆಗೆದುಕೊಳ್ಳೋದಾದ್ರೆ ದ ಬೇಸ್ ಲೈಸ್ ನಿಯರ್ ದಿ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್, ಅಂದ್ರೆ ಈಗ ರಷ್ಯಾದವರು ಏನು ಡೆವಲಪ್ ಮಾಡ್ತಾ ಇದ್ದಾರೆ ಅದು ಬಾಬ್ ಎಲ್ ಮಂಡೇಬ್ ಜಲಸಂಧಿ ಏನಿರುತ್ತೆ ಸೊ ಅದಕ್ಕೆ ಹೆಚ್ಚಿನ ಹತ್ತಿರವಾಗಿರುತ್ತೆ. ಕ್ರಿಟಿಕಲ್ ಪ್ಯಾಸೇಜ್ ಫಾರ್ ಆಯಿಲ್ ಅಂಡ್ ಗೂಡ್ಸ್, ನಮಗೆ ಗೊತ್ತು ರಷ್ಯಾ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಸರಿಸುಮಾರು ಅರೌಂಡ್ 30% ಆಫ್ ದಿ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ ಅನ್ನ ಟ್ರೇಡ್ ಮಾಡುತ್ತೆ. ಸೊ ಅದರಿಂದ ತನ್ನ ತೈಲ ಮತ್ತೆ ಬೇರೆ ಒಂದು ಉತ್ಪನ್ನಗಳನ್ನ ಅದು ಬೇರೆ ರಾಷ್ಟ್ರಗಳಿಗೆ ಸಾಗಣೆ ಮಾಡಲಿಕ್ಕೆ ಈ ಬಾಬ್ ಎಲ್ ಮಂಡೇಬ್ ಸ್ಟ್ರೇಟ್ ಏನಿರುತ್ತೆ ಅದು ತುಂಬಾ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ. ಸೊ ಅದರಿಂದ ಆ ಒಂದು ಭಾಗದಲ್ಲಿ ತನ್ನ ಮಿಲಿಟರಿ ನೆಲೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ, ಮಿಲಿಟರಿ ನೆಲೆ ಆರ್ ನೌಕಾ ನೆಲೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ ತನ್ನ ವ್ಯಾಪಾರವನ್ನ ಸುರಕ್ಷಿತಗೊಳಿಸುವ ಪ್ರಯತ್ನಗಳನ್ನ ರಷ್ಯಾ ರಾಷ್ಟ್ರ ಈಗ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2025-26 ಮಹಿಳೆಯರು ಶಾಂತಿ ಮತ್ತು ಭದ್ರತಾ ಸೂಚ್ಯಾಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಮತ್ತು ಯಾವ ದೇಶವು ಕೊನೆಯ ಸ್ಥಾನದಲ್ಲಿದೆ? ವಿಚ್ ಕಂಟ್ರಿ ಟಾಪ್ಸ್ ವಿಮೆನ್ ಪೀಸ್ ಅಂಡ್ ಸೆಕ್ಯೂರಿಟಿ ಇಂಡೆಕ್ಸ್ 25-26? ವಿಚ್ ಕಂಟ್ರಿ ರ್ಯಾಂಕ್ಸ್ ಲಾಸ್ಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆನ್ಮಾರ್ಕ್ ಮೊದಲ ಸ್ಥಾನದಲ್ಲಿದ್ದರೆ ಆಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದು ವಿಮೆನ್ ಪೀಸ್ ಮತ್ತೆ ಸೆಕ್ಯೂರಿಟಿ ಇಂಡೆಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶದ ರ್ಯಾಂಕ್ ನಮಗೆ ಗೊತ್ತಿರಬೇಕು, 131ನೇ ರ್ಯಾಂಕ್ ಅನ್ನ ನಾವು ಗಳಿಸಿರ್ತೇವೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ 37ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿದ್ದರೆ ಅಫ್ಘಾನಿಸ್ತಾನ್ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಈಗ ಟಾಪ್ 10 ನೇಷನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಡೆನ್ಮಾರ್ಕ್ ಫಸ್ಟ್, ಸೆಕೆಂಡ್ ಇಸ್ ನಾರ್ವೆ, Finland, second is Iceland, then Norway, third, Sweden fourth, fifth ಅಲ್ಲಿ Finland, sixth Luxembourg, seventh Belgium, eighth Netherlands, 9 ಆಸ್ಟ್ರಿಯಾ ಮತ್ತೆ 10ನೇ ಸ್ಥಾನದಲ್ಲಿ ನಾವು ಆಸ್ಟ್ರೇಲಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ದೀಸ್ ಕಂಟ್ರೀಸ್, ಈ ಒಂದು ಕಂಟ್ರೀಸ್ಗಳಲ್ಲಿ ಈ ಒಂದು ರ್ಯಾಂಕಿಂಗ್ ಉತ್ತಮವಾಗಲಿಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ವಿಮೆನ್ಸ್ ಇನ್ಕ್ಲೂಷನ್, ಅಂದ್ರೆ ಮಹಿಳೆಯರ ಒಂದು ಸೇರ್ಪಡೆ ಅಥವಾ ಎಲ್ಲಾ ಒಂದು ಅವಕಾಶಗಳಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನ ನೀಡ್ತಾ ಇರ್ತಕ್ಕಂಥದ್ದು. ಜಸ್ಟಿಸ್,
ನ್ಯಾಯಯುತವಾಗಿರ್ತಕ್ಕಂಥದ್ದು ಸೆಕ್ಯೂರಿಟಿ, ಅವರಿಗೆ ಬೇಕಾಗಿರ್ತಕ್ಕಂಥ ಭದ್ರತೆ ನೀಡ್ತಾ ಇರುವ ಕಾರಣದಿಂದ ಅಂಡ್ ಸ್ಟ್ರಾಂಗ್ ಜೆಂಡರ್ ಈಕ್ವಲ್ ಪಾಲಿಸೀಸ್, ಅಂದ್ರೆ ಈ ಒಂದು ಲಿಂಗ ಸಮಾನವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನ ಮಾಡಿರ್ತಕ್ಕಂಥದ್ದು ಇವರು ಟಾಪ್ ಅಲ್ಲಿ ಬರ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿರುತ್ತೆ. ಇನ್ನು ವರ್ಸ್ಟ್ ಕಳಪೆ ರಾಷ್ಟ್ರಗಳನ್ನ ನಾವು ತೆಗೆದುಕೊಂಡಾಗ ಕೊನೆಯ ಸ್ಥಾನದಲ್ಲಿ 181ನೇ ರ್ಯಾಂಕಿಂಗ್ ನಲ್ಲಿ ಅಫ್ಘಾನಿಸ್ತಾನ್ ಬರುತ್ತೆ, ಅದಾದ್ಮೇಲೆ ಯೆಮೆನ್ ಬರುತ್ತೆ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸಿರಿಯಾ, ಸೂಡಾನ್, ಹೈಟಿ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಬುರುಂಡಿ, ಸೌತ್ ಸುಡಾನ್ ಮತ್ತೆ ಮ್ಯಾನ್ಮಾರ್ ರಾಷ್ಟ್ರಗಳು ಕಳಪೆ ರ್ಯಾಂಕಿಂಗ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನ ನಾವು ನೋಡೋದಾದ್ರೆ ಕಾನ್ಫ್ಲಿಕ್ಟ್, ನಮಗೆ ಗೊತ್ತು ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಒಂದು ಕಾನ್ಫ್ಲಿಕ್ಟ್, ಇನ್ಸ್ಟೆಬಿಲಿಟಿ ಅಸ್ಥಿರತೆ, ವೀಕ್ ಗವರ್ನೆನ್ಸ್ ಅಂದ್ರೆ ತುಂಬಾ ದುರ್ಬಲವಾಗಿರ್ತಕ್ಕಂಥ ಆಡಳಿತ, ಅದರ ಜೊತೆಗೆ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಲಿಂಗ ತಾರತಮ್ಯ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಇನ್ನು ನಮ್ಮ ಭಾರತ ದೇಶದ ಕಾಂಟೆಕ್ಸ್ಟ್ ಅನ್ನ ತೆಗೆದುಕೊಂಡಾಗ ನಾವು 0.607 ಅಂಕಗಳನ್ನ ಗಳಿಸಿರ್ತೇವೆ. ಸೊ ಇಲ್ಲಿ ಜೆಂಡರ್ ಬೇಸ್ಡ್ ವೈಲೆನ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ಲಿಂಗ ಆಧಾರಿತ ಹಿಂಸಾಚಾರ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇರುತ್ತೆ. ಲೋ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದ್ರೆ ಕಡಿಮೆ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆ ಅಂಡ್ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂದ್ರೆ ಈ ಪ್ರಾದೇಶಿಕ ಅಸಮಾನತೆಗಳು ನಮ್ಮ ಭಾರತ ದೇಶದಲ್ಲಿ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ನಮ್ಮ ರ್ಯಾಂಕ್ ಕಡಿಮೆ ಇರಲಿಕ್ಕೆ ಕಾರಣವಾಗಿರುತ್ತೆ. ಸೊ ಪ್ರೋಗ್ರೆಸ್ ಕೂಡ ಆಗಿರುತ್ತೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಗತಿ ಕೂಡ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್, ಶಿಕ್ಷಣದಲ್ಲಿ ಪ್ರಗತಿ ಆಗಿರುತ್ತೆ. ರೆಪ್ರೆಸೆಂಟೇಷನ್ ಅಂದ್ರೆ ಪ್ರಾತಿನಿಧ್ಯ, ಸ್ವಲ್ಪ ಈ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಹೆಚ್ಚಾಗಿರುತ್ತೆ. ಸೊ ಗ್ಯಾಪ್ಸ್ ರಿಮೇನ್ ಇನ್ ಜಸ್ಟಿಸ್ ಅಂಡ್ ಸೆಕ್ಯೂರಿಟಿ ಅಂದ್ರೆ ಈ ಒಂದು ನ್ಯಾಯ ಮತ್ತೆ ಭದ್ರತೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಾವು ಸಾಕಷ್ಟು ಸುಧಾರಣೆಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಮ್ಮ ರ್ಯಾಂಕಿಂಗ್ ಕಳಪೆ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಪ್ರಮುಖ ಯೋಜನೆ ಅಡಿಯಲ್ಲಿ ಭಾರತದಲ್ಲಿ 15 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ಕ್ರಿಯಾತ್ಮಕ ನಲ್ಲಿ ನೀರಿನ ಸಂಪರ್ಕಗಳನ್ನು ಪಡೆದಿವೆ? So under which flagship scheme have over 15 crore rural households in India received functional tap water connection? So ನಮ್ಮ ಭಾರತ ದೇಶದಲ್ಲಿ ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 15 ಕೋಟಿಯಷ್ಟು ಗ್ರಾಮೀಣ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಲ್ ಜೀವನ್ ಮಿಷನ್. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ತುಂಬಾ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸ್ಕೀಮ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ ಅಂಡ್ ಇನ್ಕ್ಲೂಡಿಂಗ್ ಸ್ಟೇಟ್ ಗವರ್ಮೆಂಟ್ ಕೂಡ ಇದರಲ್ಲಿ ಫಂಡ್ ಮಾಡ್ತಾ ಇದೆ. ಸೊ ಅದರಿಂದ ತುಂಬಾ ಯಶಸ್ವಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇತ್ತೀಚಿನ ವರದಿಯ ಪ್ರಕಾರ 15 crore ರೂರಲ್ ಹೌಸ್ ಹೋಲ್ಡ್ಸ್ ಇನ್ ಇಂಡಿಯಾ. ಸೊ ಈಗ ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಕ್ರಿಯಾತ್ಮಕವಾಗಿರ್ತಕ್ಕಂಥ ನಲ್ಲಿ ಸಂಪರ್ಕ, ವೆನ್ ವಿ ಸೇ ಫಂಕ್ಷನಲ್, ಸೊ ಅದರಲ್ಲಿ ನೀರು ಬರ್ತಕ್ಕಂಥದ್ದು, ಬರೀ ಟ್ಯಾಪ್ ಇರ್ತಕ್ಕಂಥದ್ದಲ್ಲ, ಸೊ ನೀರು ಬರ್ತಕ್ಕಂಥ ನಲ್ಲಿ ಸಂಪರ್ಕಗಳನ್ನ 15 ಕೋಟಿಗೂ ಹೆಚ್ಚು ಭಾರತೀಯ ಕುಟುಂಬಗಳಿಗೆ ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ನೀಡಲಾಗಿರುತ್ತೆ. ಸೊ ನಿಯರ್ಲಿ 80% ಆಫ್ ದಿ ರೂರಲ್ ಹೌಸ್ ಹೋಲ್ಡ್ ಇನ್ ಇಂಡಿಯಾ ಇಸ್ ಕವರ್ಡ್ ಅಂಡರ್ ಜಲ್ ಜೀವನ್ ಮಿಷನ್. ಅಂದ್ರೆ ಪ್ರಸ್ತುತವಾಗಿ 80% ಗ್ರಾಮೀಣ ಕುಟುಂಬಗಳು ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಕವರ್ ಮಾಡಲಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ದಿನಾಂಕ 2019 ಸ್ವತಂತ್ರ ದಿನಾಚರಣೆ ದಿವಸ, ಅಂದ್ರೆ ಆಗಸ್ಟ್ 15ನೇ ತಾರೀಕು 2019ನೇ ತಾರೀಕಂದು ಈ ಜಲ ಜೀವನ್ ಮಿಷನ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಅಟ್ ದಿ ಟೈಮ್ ಆಫ್ ಲಾಂಚ್, ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿದ ಸಮಯದಲ್ಲಿ ಓನ್ಲಿ 3.23 crore ಹೌಸ್ ಹೋಲ್ಡ್ಸ್ಗೆ ಮಾತ್ರ ಟ್ಯಾಪ್ ವಾಟರ್ ಕನೆಕ್ಷನ್ ಇತ್ತು. ಅಂದ್ರೆ ಕೇವಲ 3.23 ಕೋಟಿ ಕುಟುಂಬಗಳಿಗೆ, ಅಂದ್ರೆ 17% ಮಾತ್ರ ಈ ಒಂದು ಟ್ಯಾಪ್ ವಾಟರ್ ಕನೆಕ್ಷನ್ ಇತ್ತು. ಈಗ 80% ಅಚೀವ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯ ಸಕ್ಸಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಟಾರ್ಗೆಟ್ ಏನು, ವಾಟ್ ವಾಸ್ ದಿ ಟಾರ್ಗೆಟ್ ಅಥವಾ ಗುರಿ ಏನು ಅಂತ ನಾವು ನೋಡೋದಾದ್ರೆ ಯೂನಿವರ್ಸಲ್ ಕವರೇಜ್. ಯೂನಿವರ್ಸಲ್ ಅಂದ್ರೆ ಈಗ ಕೇವಲ ನಾವು 80% ಅನ್ನ ಕವರ್ ಮಾಡಿದ್ದೇವೆ, ಬಟ್ ದಟ್ಸ್ ನಾಟ್ ದಿ ಟಾರ್ಗೆಟ್. 100ಗೆ 100% ಅನ್ನ ಕೂಡ ಕವರ್ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಸೊ ಇದರಲ್ಲಿ ಒಂದು ದಿನಕ್ಕೆ ಒಂದು ವ್ಯಕ್ತಿಗೆ ಎಷ್ಟು ಲೀಟರ್ ಆಫ್ ಡ್ರಿಂಕಿಂಗ್ ವಾಟರ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು. ಸೊ ಇದರ ಉದ್ದೇಶವಾಗಿರುತ್ತೆ ಅಂದ್ರೆ 55 ಲೀಟರ್ಸ್ ಆಫ್ ಸೇಫ್ ಡ್ರಿಂಕಿಂಗ್ ವಾಟರ್
ಪರ್ ಪರ್ಸನ್ ಪರ್ ಡೇ, ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೆ ಪ್ರತಿಯೊಂದು ದಿನ 55 ಲೀಟರ್ ಸುರಕ್ಷಿತ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಗುರಿಯಾಗಿರುತ್ತೆ. ಸೊ ಇದನ್ನು ಕೂಡ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಾರೆ. ಹಾಗಿದ್ರೆ 55 ಲೀಟರ್ ಅನ್ನ ಒಬ್ಬ ವ್ಯಕ್ತಿ ದಿನಕ್ಕೆ ಕುಡಿತಾರ? ನೋ. ಸೊ ದಿಸ್ ಇಸ್ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ಒಂದು ನೀರನ್ನ ಒದಗಿಸ್ತಕ್ಕಂಥದ್ದು. ಅದನ್ನ ಅವರು ಕುಕಿಂಗ್ ಮತ್ತೆ ಬೇರೆ ಬೇರೆ ಪರ್ಪಸ್ಗಳಿಗೂ ಕೂಡ ಆ ಒಂದು ನೀರನ್ನ ಬಳಸಿಕೊಳ್ಬಹುದಾಗಿರುತ್ತೆ. ಸೊ ಪ್ರತಿಯೊಂದು ವ್ಯಕ್ತಿಗೆ ಪ್ರತಿ ದಿನಕ್ಕೆ 55 ಲೀಟರ್ ಅಷ್ಟು ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ, ಅದನ್ನ ನಾವು ಪೋರ್ಟಬಲ್ ವಾಟರ್ ಅಂತ ಹೇಳ್ತೇವೆ, ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರನ್ನ ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಇದರ ಫಂಡಿಂಗ್ ಯಾರು ಮಾಡ್ತಾರೆ? ಧನ ಅಥವಾ ಇದರ ಧನ ಸಹಾಯ ಯಾರು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳು ಮತ್ತೆ ಹಿಮಾಲಯನ್ ಸ್ಟೇಟ್ಸ್ ಬಂದಾಗ 90% ಆಫ್ ದಿ ಫಂಡ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ನೀಡುತ್ತೆ. 10% ಅನ್ನ ಮಾತ್ರ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಗಳು ಭರಿಸಬೇಕಾಗಿರುತ್ತೆ. ಇನ್ನು ನಾರ್ಮಲ್ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಬಂದಾಗ 50% ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಸೊ ಮಿಕ್ಕಿದ 50% ಅನ್ನ ರಾಜ್ಯ ಸರ್ಕಾರಗಳು ಭರಿಸಬೇಕಾಗಿರುತ್ತೆ. ಅದರಿಂದ ಈ ಒಂದು ಯೋಜನೆಯ ಒಂದು ಸಕ್ಸಸ್ ಕ್ರೆಡಿಟ್ ಏನಿರುತ್ತೆ, ಸೊ ಇದು ಬೋತ್ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಇಬ್ಬರಿಗೂ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಶ್ವ ಚೀತಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಮತ್ತು ಯಾವ ಸಂಸ್ಥೆಯಿಂದ ಈ ಒಂದು ದಿನವನ್ನ ಪ್ರಾರಂಭಿಸಲಾಯಿತು? ವರ್ಲ್ಡ್ ಚೀತಾ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇಟ್ ಅಂಡ್ ವಾಸ್ ಇನಿಷಿಯೇಟೆಡ್ ಬೈ ವಿಚ್ ಆರ್ಗನೈಸೇಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸೆಂಬರ್ 4ರಂದು ನಾವು ಚೀತಾ ದಿನವನ್ನ ಆಚರಣೆ ಮಾಡ್ತೇವೆ. ಚೀತಾ ಸಂರಕ್ಷಣಾ ನಿಧಿ, ಚೀತಾ ಕನ್ಸರ್ವೇಷನ್ ಫಂಡ್ ನ ವತಿಯಿಂದ ಈ ಒಂದು ದಿನವನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ರಿಮೆಂಬರ್, ಡಿಸೆಂಬರ್ 4th ಅನ್ನು ನಾವು ಇಂಟರ್ನ್ಯಾಷನಲ್ ಚೀತಾ ಡೇ ಅಂತ ಕರೀತೇವೆ. ಸೊ ಈ ಒಂದು ದಿನವನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಚೀತಾ ಕನ್ಸರ್ವೇಷನ್ ಫಂಡ್ ನ ವತಿಯಿಂದ ಈ ದಿನವನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈಗ ಚೀತಾಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಕಾಂಟೆಕ್ಸ್ಟ್, ಜಾಗತಿಕ ಒಂದು ಅರ್ಥವನ್ನ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, ಸೊ ಚೀತಾ ಪಾಪ್ಯುಲೇಷನ್ ಹ್ಯಾಸ್ ಬಿನ್ ಡಿಕ್ಲೈನ್ಡ್ ಬೈ 90% ಇನ್ ಲಾಸ್ಟ್ ಸೆಂಚುರಿ. ಅಂದ್ರೆ ಕಳೆದ ಒಂದು ಶತಮಾನದಲ್ಲಿ 90% ಚೀತಾಗಳ ಒಂದು ಸಂಖ್ಯೆ ಡಿಕ್ಲೈನ್ ಆಗಿರುತ್ತೆ. ಸೊ ಫೌಂಡ್ ಮೇನ್ಲಿ ಇನ್ ಆಫ್ರಿಕಾ. ಸೊ ಇವು ಹೆಚ್ಚಾಗಿ ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರುತ್ತೆ. ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ ಮತ್ತೆ ತಾಂಜೇನಿಯಾ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಇನ್ನು ಏಷ್ಯಾದಲ್ಲಿ ಬಂದಾಗ ಕೇವಲ ಇರಾನ್ ಅಲ್ಲಿ ಮಾತ್ರ ನಾವು ಇದನ್ನ ನೋಡಬಹುದಾಗಿರುತ್ತೆ. ಬಟ್ ಈಗ ನಾವು ಭಾರತ ದೇಶಕ್ಕೂ ಕೂಡ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ, ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ 27 ಚೀತಾಸ್ ಇರುತ್ತೆ. ಸೊ ಅಲ್ಲಿಗೆ ಏಷ್ಯಾದಲ್ಲಿ ಕೇವಲ 2 ರಾಷ್ಟ್ರಗಳಲ್ಲಿ ಮಾತ್ರ, ಒಂದು ಇರಾನ್ ನಲ್ಲಿ, ಇನ್ನೊಂದು ಭಾರತ ದೇಶದಲ್ಲಿ ಮಾತ್ರ ನಾವು ಚೀತಾಗಳನ್ನ ನೋಡಬಹುದಾಗಿರುತ್ತೆ. ಸೊ ಚೀತಾಗಳ IUCN ಸ್ಟೇಟಸ್ ಏನಾಗಿರುತ್ತೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್. ಯಾಕಂದ್ರೆ 90% ನಾವು ಕಳೆದ ಒಂದು ಶತಮಾನದಲ್ಲಿ ಕಳೆದುಕೊಂಡಿರೋದ್ರಿಂದ ಇದನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಒಂದು ಪ್ರಾಣಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನಾಶ ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಹ್ಯಾಬಿಟ್ಯಾಟ್ ಲಾಸ್, ಆವಾಸ ಸ್ಥಾನದ ನಷ್ಟ, ದಟ್ ಈಸ್ ನಥಿಂಗ್ ಬಟ್ ಅರಣ್ಯ ನಾಶ ಮಾಡ್ತಾ ಇರ್ತಕ್ಕಂಥದ್ದು. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್, ಮಾನವ ಮತ್ತು ಪ್ರಾಣಿಗಳ ನಡುವೆ ಆಗ್ತಕ್ಕಂಥ ಸಂಘರ್ಷ. ಇಲ್ಲೀಗಲ್ ಟ್ರೇಡ್, ಕಾನೂನು ಬಾಹಿರವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಡಿಕ್ಲೈನಿಂಗ್ ಪ್ರೇ ಬೇಸ್, ಅಂದ್ರೆ ಅದು ಬೇಟೆ ಆಡ್ತಕ್ಕಂಥ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಈ ಒಂದು ಪ್ರಾಣಿಗಳು ಕಡಿಮೆ ಆಗಿರ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಚೀತಾ ಎಕ್ಸ್ಟಿಂಕ್ಟ್ ಅಂತ ಯಾವ ವರ್ಷದಲ್ಲಿ ಘೋಷಣೆ ಮಾಡಲಾಗಿರುತ್ತೆ ಅಂದ್ರೆ 1952. ಆಕ್ಚುಲಿ 1947 ಅಲ್ಲಿ ಸೊ ಕೊನೆಯ ಚೀತಾಗಳನ್ನ ಸಾಯಿಸಲಾಗಿರುತ್ತೆ. ಒಬ್ಬ ರಾಜ ಸೊ ಚೀತಾನ ಹಂಟ್ ಮಾಡ್ತಕ್ಕಂಥದ್ದು ರಾಯಲ್ ಸಿಂಬಲ್ ಅಂತ, ಅಂದ್ರೆ ಒಂದು ರಾಯಲ್ ಸ್ಟೇಟಸ್ ಅಂತ ಆ ಸಮಯದಲ್ಲಿ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಸೊ ಅದರಿಂದ ಒಬ್ಬ ರಾಜ 1947ರಲ್ಲಿ ಚೀತಾಗಳನ್ನ ಕೊನೆಯ ಬಾರಿಗೆ ಸಾಯಿಸ್ತಾರೆ. ಅದಾದ ನಂತರ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಚೀತಾ ಕಂಡು ಬಂದಿರೋದಿಲ್ಲ. ಸೊ ಈ ಒಂದು ಕಾರಣದಿಂದ 1952ರಲ್ಲಿ ಚೀತಾಗಳನ್ನ ಎಕ್ಸ್ಟಿಂಕ್ಟ್ ಅಥವಾ ನಶಿಸಿ ಹೋಗಿವೆ ಎಂದು ಡಿಕ್ಲರೇಷನ್ ಅನ್ನ ಮಾಡಲಾಗಿರುತ್ತೆ. ಸೊ ಅದಾದ ನಂತರ ನಮ್ಮ ಭಾರತ ದೇಶದಲ್ಲಿ ಒನ್ಸ್ ಅಗೇನ್ ಚೀತಾಗಳನ್ನ ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ದಟ್ ವಾಸ್ ಇನ್ ದ ಇಯರ್ 2022, 2022ರಲ್ಲಿ ಪ್ರಾಜೆಕ್ಟ್ ಚೀತಾವನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ವಿಶೇಷತೆ ಏನು ಅಂದ್ರೆ
ವರ್ಲ್ಡ್ಸ್ ಫಸ್ಟ್ ಇಂಟರ್ಕಾಂಟಿನೆಂಟಲ್ ಟ್ರಾನ್ಸ್ಲೊಕೇಶನ್ ಆಫ್ ಚೀತಾಸ್, ಅಂದರೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಪ್ರಾಣಿಗಳನ್ನು ಸಂರಕ್ಷಣೆ ಪರ್ಪಸ್ಗಾಗಿ ವರ್ಗಾವಣೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆಯಾಗಿರುತ್ತೆ. ಏನಕ್ಕೆ ಇದನ್ನ ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ಕರಿತೀವಿ ಅಂದ್ರೆ, ಸೊ ನಾವು ಚೀತಾಗಳನ್ನು ಆಫ್ರಿಕನ್ ಕಂಟ್ರೀಸ್ಗಳಿಂದ ಏಷ್ಯನ್ ಕಂಟ್ರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇರಾನಲ್ಲಿ ಚೀತಾಸ್ ಇದಾವೆ, ಬಟ್ ಅಲ್ಲೂ ಕೂಡ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, 40ರಿಂದ 50 ಮಾತ್ರ ಇರುತ್ತೆ. ಸೊ ಅದರಿಂದ ನಾವು ಇರಾನ್ನಿಂದ ಚೀತಾಗಳನ್ನು ತರಿಸ್ಕೊಳ್ಳಿಕ್ಕೆ ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಅದರಿಂದ ಆಫ್ರಿಕಾದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೇವೆ. ಸೊ ಈ ರೀತಿಯಲ್ಲಿ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಪ್ರಾಣಿಗಳನ್ನ ಸಂರಕ್ಷಣೆ ಉದ್ದೇಶಕ್ಕಾಗಿ ಟ್ರಾನ್ಸ್ಲೊಕೇಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಭಾರತ ದೇಶ ಕೈಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಚೀತಾಗಳನ್ನ ಎಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅಂದ್ರೆ ಕುನೋ ನ್ಯಾಷನಲ್ ಪಾರ್ಕ್, ದಟ್ ಈಸ್ ಇನ್ ಮಧ್ಯಪ್ರದೇಶದಲ್ಲಿರುವ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಟ್ರಾನ್ಸ್ಲೊಕೇಶನ್ ಮಾಡಲಾಗಿರುತ್ತೆ. ಸೊ ಕುನೋ ನ್ಯಾಷನಲ್ ಪಾರ್ಕ್ ನ ಕೆಪಾಸಿಟಿ ಎಷ್ಟು ಅಂದ್ರೆ ಕೇವಲ ಇದು 21 ಚೀತಾಗಳನ್ನ ಮಾತ್ರ ಅಕಾಮಡೇಟ್ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಹಾಗಿದ್ರೆ ಎರಡನೇ ಚೀತಾ ಹೋಮ್ ಆಗಿ ಯಾವುದನ್ನ ಡೆವಲಪ್ ಮಾಡಲಾಗ್ತಾ ಇದೆ, ಸೊ ಇದನ್ನ ನಾನು ಹಿಂದಿನ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಗಳಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಹಾಗಿದ್ರೆ ಸೆಕೆಂಡ್ ಹೋಮ್ ಆಫ್ ಚೀತಾ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್, ಈ ಒಂದು ಪ್ರಾಣಿಯ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಫಾಸ್ಟೆಸ್ಟ್ ಲ್ಯಾಂಡ್ ಆನಿಮಲ್. ಸೊ ಇದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ವೇಗವಾದ ಪ್ರಾಣಿಯಾಗಿರುತ್ತೆ. 112 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಅತ್ಯಂತ ಫಾಸ್ಟೆಸ್ಟ್ ಆನಿಮಲ್ ಆನ್ ದಿ ಅರ್ತ್ ಆಗಿರುತ್ತೆ. ಸೊ ಇದು ಅಪೆಕ್ಸ್ ಪ್ರಿಡೇಟರ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಒಂದು ಫುಡ್ ಚೈನ್ ಅನ್ನ ನೋಡಿದ್ರೆ ಅಪೆಕ್ಸ್ ಅಂದ್ರೆ ತುದಿ, ಸೊ ಕೊನೆಯಲ್ಲಿ ಇರ್ತಕ್ಕಂಥ ಒಂದು ಪರಭಕ್ಷಕ ಪ್ರಾಣಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಪಾಪ್ಯುಲೇಷನ್ ಅನ್ನ ನಾವು ರಿಸ್ಟೋರ್ ಮಾಡುವ ಉದ್ದೇಶ ಏನು ಅಂದ್ರೆ, ಸೊ ಅದ್ರ ಕೆಳಗಡೆ ಇರ್ತಕ್ಕಂಥ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯನ್ನು ಅದು ಕಂಟ್ರೋಲ್ ಮಾಡೋದ್ರಿಂದ ಅದರ ಕೆಳಗಡೆ ಇರತಕ್ಕಂಥ ಫಾರೆಸ್ಟ್ ಈಕೋ ಸಿಸ್ಟಮ್ ಏನಿರುತ್ತೆ, ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣಗಳಿಂದ ಚೀತಾಗಳನ್ನು ನಾವು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಈಗ ನಮ್ಮ ಭಾರತ ದೇಶದ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ಈ ಒಂದು ಚೀತಾಗಳನ್ನು ನಾವು ಯಾವ ರಾಷ್ಟ್ರದಿಂದ ತಂದಿರ್ತೀವಿ ಅಂದ್ರೆ ನಮೀಬಿಯಾ, ಸೌತ್ ಆಫ್ರಿಕಾ ಮತ್ತೆ ಮೂರನೇ ಬಾರಿಗೆ ನಾವು ಬೋಟ್ಸ್ವಾನದಿಂದ ಚೀತಾಗಳನ್ನು ತರಲಿದ್ದೇವೆ. ಸೊ ಒಟ್ಟು ಎಲ್ಲಾ 3 ಆಫ್ರಿಕನ್ ರಾಷ್ಟ್ರಗಳಿಂದ ನಮ್ಮ ಭಾರತ ದೇಶಕ್ಕೆ ಚೀತಾಗಳನ್ನು ನಾವು ಟ್ರಾನ್ಸ್ಲೊಕೇಟ್ ಮಾಡ್ತಿದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ಮಿಲಿಟರಿ ಕಾರ್ಯಾಚರಣೆಯ ನೆನಪಿಗಾಗಿ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ? ಇಂಡಿಯನ್ ನೇವಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡಿಸೆಂಬರ್ 4th ಟು ಕಮಾಮರೇಟ್ ವಿಚ್ ಮಿಲಿಟರಿ ಆಪರೇಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪರೇಷನ್ ಟ್ರೈಡೆಂಟ್. ಈ ಒಂದು ಆಪರೇಷನ್ ಟ್ರೈಡೆಂಟ್ ಅಂತ ನಾವೇನ್ ಮಾಡಿರ್ತೇವೆ, ಸೊ ಇದರ ನೆನಪಿಗಾಗಿ ನಮ್ಮ ಭಾರತ ದೇಶದಲ್ಲಿ ಇಂಡಿಯನ್ ನೇವಿ ಡೇ ಅಥವಾ ಭಾರತೀಯ ನೌಕಾ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಇಂಡಿಯನ್ ನೇವಿ ಡೇ ಅನ್ನ ನಾವು ಪ್ರತಿ ವರ್ಷ 4ನೇ ಡಿಸೆಂಬರ್ ಆಚರಣೆ ಮಾಡ್ತಕ್ಕಂಥದ್ದು. ಸೊ ಇದು ಯಾವುದರ ನೆನಪಾಗಿ ಅಂದ್ರೆ ಆಪರೇಷನ್ ಟ್ರೈಡೆಂಟ್. ಇದನ್ನ ನಾವು ಮಾಡಿರ್ತಕ್ಕಂಥದ್ದು 1971 ಇಂಡೋ ಪಾಕಿಸ್ತಾನ್ ವಾರ್ ಆಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥ ಯುದ್ಧದಲ್ಲಿ 1971ರಲ್ಲಿ ನಾವು ಆಪರೇಷನ್ ಟ್ರೈಡೆಂಟ್ ಅಂತ ಮಾಡಿರ್ತೇವೆ. ಸೊ ಅದರ ನೆನಪಿಗಾಗಿ ಮಾಡ್ತಕ್ಕಂಥ ಒಂದು ದಿನವನ್ನ ನಾವು ಭಾರತೀಯ ನೌಕಾ ದಿನವಾಗಿರುತ್ತೆ. ಸೊ ಇಂಡಿಯನ್ ನೇವಿ ಅಟ್ಯಾಕ್ ಕರಾಚಿ ಹಾರ್ಬರ್, ಸಿಂಕಿಂಗ್ ಪಾಕಿಸ್ತಾನ್ ವೆಸಲ್ಸ್ ಅಂಡ್ ಡ್ಯಾಮೇಜಿಂಗ್ ಫ್ಯೂಯಲ್ ರಿಸರ್ವ್. ಸೊ ಈ ಒಂದು ಆಪರೇಷನ್ ಟ್ರೈಡೆಂಟ್ ಅಲ್ಲಿ ನಾವು ಪಾಕಿಸ್ತಾನದ ಕರಾಚಿ ಬಂದರಿನ ಮೇಲೆ ದಾಳಿಯನ್ನ ನಡೆಸಲಾಗಿರುತ್ತೆ. ಈ ಒಂದು ದಾಳಿಯಲ್ಲಿ ಪಾಕಿಸ್ತಾನದ ಹಡಗುಗಳನ್ನ ಮುಳುಗಿಸಲಾಗಿರುತ್ತೆ ಮತ್ತೆ ಅವರ ಒಂದು ಇಂಧನ ನಿಕ್ಷೇಪಗಳೇನಿರುತ್ತೆ ಅದನ್ನ ಸ್ಟೋರ್ ಮಾಡಿರ್ತಕ್ಕಂಥ ನೆಲೆಗಳನ್ನ ಕೂಡ ಹಾನಿಗೊಳಿಸಿರ್ತಕ್ಕಂಥ ಒಂದು ಆಪರೇಷನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಈಸ್ ರೋಲ್ ಆಫ್ ಇಂಡಿಯನ್ ನೇವಿ? ನಮ್ಮ ಭಾರತ ದೇಶದ ನೌಕಾಪಡೆಯ ಪಾತ್ರವೇನು ಅಂತ ನಾವು ನೋಡೋದಾದ್ರೆ, ಇದು 7500 ಕಿಲೋಮೀಟರ್ಸ್ ಆಫ್ ಕೋಸ್ಟ್ ಲೈನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. 7500 ಕಿಲೋಮೀಟರ್ ಕರಾವಳಿ ಮತ್ತೆ ಕಡಲ ವ್ಯಾಪಾರ ಮಾರ್ಗಗಳನ್ನ, ಯಾಕಂದ್ರೆ ವೆಸಲ್ಸ್ ಗಳನ್ನ ನಾವು ವ್ಯಾಪಾರದ ಉದ್ದೇಶಕ್ಕಾಗಿ ಟ್ರಾವೆಲ್ ಮಾಡುವಾಗ ಸೊ ಅದನ್ನ ಅಟ್ಯಾಕ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಎನ್ಶೋರ್ ಸೆಕ್ಯೂರಿಟಿ ಇನ್ ಇಂಡಿಯನ್ ಓಷನ್ ರೀಜನ್, ಅಂದ್ರೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭದ್ರತೆಯನ್ನ ನೀಡ್ತಕ್ಕಂಥದ್ದು ಕೂಡ
ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅನ್ನ ನಾನು ಆಲ್ರೆಡಿ ಹೇಳಿದ್ದೇನೆ, ಆಪರೇಷನ್ ಟ್ರೈಡೆಂಟ್ ಅನ್ನ ನಾವು ಮಾಡಿರ್ತೇವೆ. ಸೊ ಈ ಒಂದು ಆಪರೇಷನ್ ಟ್ರೈಡೆಂಟ್ ನ ಇನ್ನೊಂದು ಪ್ರಮುಖ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಫಸ್ಟ್ ಯೂಸ್ ಆಫ್ ಆಂಟಿ ಶಿಪ್ ಮಿಸೈಲ್ಸ್ ಬೈ ಇಂಡಿಯನ್ ನೇವಿ. ನಮ್ಮ ಭಾರತ ದೇಶದ ನೌಕಾಪಡೆ ಪ್ರಪ್ರಥಮ ಬಾರಿಗೆ ಹಡಗು ವಿರೋಧಿ ಕ್ಷಿಪಣಿಗಳನ್ನ ಬಳಕೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆ ಇದಾಗಿರುತ್ತೆ. ಇದನ್ನೇ ನಾವು ಆಪರೇಷನ್ ಟ್ರೈಡೆಂಟ್ ಅಂತ ಕರಿತೇವೆ. ಸೊ ಆಪರೇಷನ್ ಪೈಥಾನ್ ಅಂತ ಕೂಡ ಮಾಡಿರ್ತಾರೆ, ಅದು ಕೂಡ 1971ರಲ್ಲಿ ಫಾಲೋ ಅಪ್ ಸ್ಟ್ರೈಕ್ ಆನ್ ಕರಾಚಿ ಹಾರ್ಬರ್, ಅಂದ್ರೆ ಟ್ರೈಡೆಂಟ್ ಆದ ನಂತರ ಮಾಡಿರ್ತಕ್ಕಂಥ ಅಟ್ಯಾಕ್ ಅನ್ನ ನಾವು ಆಪರೇಷನ್ ಪೈಥಾನ್ ಅಂತ ಕರಿತೇವೆ. ಸೊ ಅದನ್ನು ಕೂಡ ಈ ಒಂದು ಕರಾಚಿ ಬಂದರಿನ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಆಗಿರುತ್ತೆ. ಸೊ ನೇವಿಸ್ ರೋಲ್ ಇನ್ ಕಾರ್ಗಿಲ್ ವಾರ್ 1999ರಲ್ಲೂ ಕೂಡ ಸೊ ನೇವಿ ನಮ್ಮ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಸಹಾಯ ಮಾಡಿರುತ್ತೆ. ಆಪರೇಷನ್ ಕ್ಯಾಕ್ಟಸ್ ಅಂತ 1988ರಲ್ಲಿ ಮಾಡಲಾಗಿರುತ್ತೆ. ಸೊ ಇವೆಲ್ಲ ಕೂಡ ನಮ್ಮ ನೌಕಾಪಡೆ ನಮ್ಮ ಭಾರತ ದೇಶದ ರಕ್ಷಣೆಗೆ ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಆಗಿರುತ್ತೆ. ಇನ್ನು ನಮ್ಮ ಇಂಡಿಯನ್ ನೇವಿಯ ಒಂದು ಆರಿಜಿನ್ ಇತಿಹಾಸವನ್ನ ನಾವು ನೋಡೋದಾದ್ರೆ, ಸೊ ಇದನ್ನ 1612ರ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮೆರೈನ್, ಅಂದ್ರೆ 1612ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮೆರೈನ್ ಅಂತ ಇದನ್ನ ಕರೀತಾ ಇದ್ರು. ಸೊ ಅದಾದ್ಮೇಲೆ ಇದಕ್ಕೆ ರಾಯಲ್ ಇಂಡಿಯನ್ ನೇವಿ ಬಿಫೋರ್ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದನ್ನ ರಾಯಲ್ ಇಂಡಿಯನ್ ನೇವಿ ಅಂತ ಕರೀತಾ ಇದ್ರು. ಸೊ 1612ಅಲ್ಲಿ ಇದರ ಬೇರುಗಳನ್ನ, ಅಂದ್ರೆ ಇದು ಸರಿಸುಮಾರು 1612ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಮಾಡರ್ನ್ ಇಂಡಿಯನ್ ನೇವಿ ಎಸ್ಟಾಬ್ಲಿಷ್ಡ್ ಆನ್ 26 ಜನವರಿ 1950, ಅಂದ್ರೆ ಆಧುನಿಕ ಭಾರತೀಯ ನೌಕಾಪಡೆಯನ್ನ 26ನೇ ಜನವರಿ 1950ರಂದು ಸ್ಥಾಪನೆ ಮಾಡಲಾಗುತ್ತೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ನೌಕಾಪಡೆಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರಿತೇವೆ. ಸೊ ಇದರ ಸ್ಟ್ರಕ್ಚರ್ ಮತ್ತೆ ಆರ್ಗನೈಸೇಷನ್ ನೋಡೋದಾದ್ರೆ, ಇದರ ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂತ ಕೇಳ್ಬೋದು. ನವದೆಹಲಿಯ ನೌಸೇನಾ ಭವನದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಚೀಫ್ ಆಫ್ ನೇವಲ್ ಸ್ಟಾಫ್ ಯಾರಾಗಿರ್ತಾರೆ ಅಂದ್ರೆ 4 ಸ್ಟಾರ್ ಅಡ್ಮಿರಲ್ ಅನ್ನ ನಾವು ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಕ್ಕಂಥದ್ದು. ಸೊ ಇನ್ನು ನಮ್ಮ ಭಾರತ ದೇಶದ ನೌಕಾಪಡೆಯ ಕಮಾಂಡ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ನೋಡೋದಾದ್ರೆ, ವೆಸ್ಟರ್ನ್ ಕಮಾಂಡ್ ಬಂದು ಮುಂಬೈಯಲ್ಲಿರುತ್ತೆ, ಈಸ್ಟರ್ನ್ ಕಮಾಂಡ್ ಬಂದು ವಿಶಾಖಪಟ್ಟಣಂನಲ್ಲಿ ಇರುತ್ತೆ, ಇನ್ನು ಸದರ್ನ್ ಕಮಾಂಡ್ ಬಂದು ಕೊಚ್ಚಿದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಪರ್ಸನಲ್ ನಮ್ಮ ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಟ್ಟು ಸಿಬ್ಬಂದಿಯ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 74,000 ಪ್ಲಸ್ ಸಿಬ್ಬಂದಿಗಳು ನಮ್ಮ ನೌಕಾಪಡೆಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಏನು ಅಂದ್ರೆ ಶ್ಯಾಮ್ ನೋ ವರ್ಣ. ಸೊ ಇದರ ಅರ್ಥ ಏನು ಅಂದ್ರೆ ಮೇ ದ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಷಿಯಸ್ ಟು ಅಸ್, ಅಂದ್ರೆ ನೀರಿನ ದೇವರು ನಮಗೆ ಮಂಗಳಕರವಾಗಿರಲಿ ಎನ್ನುವುದು ನಮ್ಮ ನೌಕಾಪಡೆಯ ಒಂದು ಧ್ಯೇಯ ವಾಕ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1016. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ವಿಡಿಯೋ ಇಲ್ಲೇ ಪಾಸ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಅನ್ನ ಕೊಡಿ. ಸೊ ಇದು 2ನೇ ಪ್ರಶ್ನೆ ಆಗಿರುತ್ತೆ. ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ next updates. Till then, keep reading, take care of yourselves, and thank you very much for watching this.